ಎರಡು ತಲೆ, ನಾಲ್ಕು ಕಣ್ಣುಗಳಿರುವಂತಹ ಹಲ್ಲಿ ಮನುಷ್ಯರ ಉಗುರಿಗಿಂತಲೂ ಚಿಕ್ಕದು. 10 ವರ್ಷ ಬದುಕುತ್ತಾ? ಜೀವಿಯೊಂದು ಎರಡು ತಲೆಯೊಂದಿಗೆ ಜನಿಸಿದ್ರೆ ಅದು ಹೆಚ್ಚು ದಿನ ಬದುಕುಳಿಯೋದಿಲ್ಲ ಎಂಬ ಮಾತಿದೆ. ಎತ್ತಚಿಗೆ ಹಸುವೊಂದು ಎರಡು ತಲೆಯ ಕರುವಿಗೆ ಜನ್ಮ ನೀಡಿತ್ತು. ಆದ್ರೆ ಕೆಲವೇ ಗಂಟೆಗಳಲ್ಲಿ ಕರು ಸಾವನ್ನಪ್ಪಿತ್ತು. ಇದೀಗ ಎರಡು ತಲೆ ಮತ್ತು 4 ಕಣ್ಣುಗಳನ್ನ ಹೊಂದಿರುವ ಹಲ್ಲಿಯೊಂದು ಜನ್ಮ ತಾಳಿದ್ದು ಇದು ಮನುಷ್ಯರ ಉಗುರಿಗಿಂತಲೂ ಚಿಕ್ಕದಾಗಿದೆ. ಆದ್ರೆ ಅಚ್ಚರಿ ವಿಷಯ ಅಂದ್ರೆ ಜನಿಸಿ 4 ವಾರಗಳಾದ್ರೂ ಹಲ್ಲಿ ಜೀವಂತವಾಗಿದೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಚಿತ್ರ ಹಲ್ಲಿ ಫೋಟೋ ವೈರಲ್ ಆಗ್ತಿದೆ. ಅಮೆರಿಕಾದ ಪೆನ್ಸಿಲ್ವೇನಿಯಾದಲ್ಲಿ ಸೈಮನ್ ಅಂಡ್ ಗಾರ್ಫೆಲಿಕ್ ಹೆಸರಿನ ವಿಚಿತ್ರ ಹಲ್ಲಿ ಕಂಡು ಬಂದಿದೆ. 4 ವಾರದ ಪುಟ್ಟ ಹಲ್ಲಿ ಇಡೀ ಜಗತ್ತಿನ ಗಮನ ಸೆಳೆಯುತ್ತಿದೆ. ಹಲ್ಲಿಯನ್ನ ನೋಡಿದ ಜನರು ಇದು ಪ್ರಕೃತಿಯ ಪವಾಡ, ಸೃಷ್ಟಿಯ ಚಮತ್ಕಾರ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 1.8 ಗ್ರಾಂ ತೂಕದ ಪುಟ್ಟ ಹಲ್ಲಿಗೆ 2 ತಲೆ. ಡೈಲಿ ಮೇಲ್ ವರದಿ ಪ್ರಕಾರ ಜೂನ್ 29ರಂದು ಪೆನ್ಸಿಲ್ವೇನಿಯಾದ ರಾಕ್ ಸ್ಟಾರ್ ಗೆಕೋಸ್ ಸಂತಾನೋತ್ಪತ್ತಿ ಕೇಂದ್ರದಲ್ಲಿ ಈ ಹಲ್ಲಿ ಇದೆ. ಮೊಟ್ಟೆಯಿಂದ ಹಲ್ಲಿ ಹೊರಬಂದಾಗ ಅಲ್ಲಿದ್ದ ತಜ್ಞರು ಸಹ ಒಂದು ಕ್ಷಣ ಶಾಕ್ ಆಗಿದ್ರು. ಮಾನವನ ಬೆರಳಿನ ಉಗುರಿಗಿಂತಲೂ ಚಿಕ್ಕದಾಗಿರುವ ಹಲ್ಲಿಯ ತೂಕ 1.8 ಗ್ರಾಂ ಆಗಿದೆ. ಸಾಮಾನ್ಯ ಹಲ್ಲಿಗಳಂತೆ ಇದು ಜೀವಿಸುತ್ತಿದೆ. ಈ ರೀತಿಯ ಘಟನೆ ನಡೆದಿರೋದು 2ನೇ ಬಾರಿ ಎಂದು ವರದಿಯಾಗಿದೆ. 2 ತಲೆಯ ಅಪರೂಪದ ಹಲ್ಲಿಯನ್ನ ವೈಜ್ಞಾನಿಕವಾಗಿ ಫಾಲಿಸೆಫಾಲಿ ಎಂದು ಕರೆಯಲಾಗುತ್ತದೆ. ಗರ್ಭದಲ್ಲಿರುವ ಒಂದೇ ಭ್ರೂಣ ವಿಭಜನೆಯಾಗಿ ಅವಳಿಯಾಗಲು ಪ್ರಾರಂಭಿಸಿದಾಗ ಈ ರೀತಿಯಾಗುತ್ತೆ. ಕೆಲವೊಮ್ಮೆ ಭ್ರೂಣ ವಿಭಜನೆ ಪ್ರಕ್ರಿಯೆಗೊಳ್ಳದಿದ್ದಾಗ ಒಂದೇ ಜೀವಿಗೆ 2 ತಲೆ ರಚನೆಯಾಗುತ್ತದೆ. ಮನುಷ್ಯರಲ್ಲಿಯೂ ಇಂತಹ ಘಟನೆಗಳು ನಡೆಯುತ್ತವೆ ಎಂದು ವಿಜ್ಞಾನಿಗಳು ಹೇಳ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಒಂದೇ ದೇಹದಲ್ಲಿ 2 ಮೆದುಳುಗಳಿರುವ ಜೀವಿಗಳನ್ನ ಉಳಿಸಿಕೊಳ್ಳೋದು ಅಥವಾ ಅವುಗಳು ಜೀವನ ನಡೆಸೋದು ಕಷ್ಟಕರ. 2 ಮೆದುಳುಗಳಿದ್ದಾಗ ದೇಹವನ್ನ ನಿಯಂತ್ರಿಸಲು ಕಷ್ಟ. ಉದಾಹರಣೆಗೆ 2 ತಲೆಯ ಹಾವುಗಳು ತಮ್ಮೊಳಗೆ ಹೋರಾಟ ನಡೆಸಿ ಸಾಯುತ್ತವೆ. 2 ಮೆದುಳುಗಳಿಂದ ಬೇರೆ ಬೇರೆ ಕಮಾಂಡ್ಗಳು ಬಂದಾಗ ದೇಹ ಅಥವಾ ಆಂತರಿಕ ಅಂಗಗಳಿಗೆ ಕಾರ್ಯನಿರ್ವಹಿಸಲು ಅಡೆತಡೆಯಾಗಿ ಬದುಕುಳಿಯುವ ಸಾಧ್ಯತೆ ವಿರಳ ಎಂದು ತಜ್ಞರು ಹೇಳ್ತಾರೆ. ಪುಟ್ಟ ಅತಿಥಿ ಮೇಲೆ ಯಾವುದೇ ಒತ್ತಡ ಹಾಕಲು ಬಯಸಲ್ಲ. ಹಲ್ಲಿಯ ಆಂತರಿಕ ಅಂಗಗಳ ಮಾಹಿತಿ ಪಡೆಯಲು ಮುಂದಿನ ದಿನಗಳಲ್ಲಿ ಎಕ್ಸ್ರೇ ಮಾಡಬಹುದು. ಆದ್ರೆ ಹಲ್ಲಿ ಜೀವಕ್ಕೆ ಅಪಾಯ ಉಂಟಾಗುವ ಯಾವುದೇ ಕೆಲಸವನ್ನ ಮಾಡಲ್ಲ. ಹಲ್ಲಿಗೆ ಬದುಕಲು ಬೇಕಾದ ಸೂಕ್ತ ವಾತಾವರಣ ನಿರ್ಮಿಸಲಾಗುವುದು. ಈ ಜಾತಿಯ ಹಲ್ಲಿಗಳು ಸಾಮಾನ್ಯವಾಗಿ 10 ವರ್ಷಗಳ ಕಾಲ ಬದುಕುತ್ತವೆ. ಈ 2 ತಲೆಯ ಹಲ್ಲಿ ಎಷ್ಟು ದಿನ ಬದುಕುತ್ತೆ ಎಂಬುದು ಗೊತ್ತಿಲ್ಲ ಎಂದು ತಜ್ಞರು ಹೇಳುತ್ತಾರೆ.